ವಾಟ್ ಕಾಸಸ್ ಹೇರ್ ಫಾಲ್ ಇವತ್ತಿಗೆ ಆ್ಯಂಡ್ ಹೌ ಕ್ಯಾನ್ ಐ ಪ್ರೊಟೆಕ್ಟ್ ಮೈ ಸೆಲ್ಫ್ ಫ್ರಮ್ ಇಟ್? ಅದಕ್ಕೆ ಸುಮಾರು ರೀಸನ್ಸ್ ಇದೆ. ಮೇನ್ ರೀಸನ್ ನೀವು ಸರ್ಜಾಪುರಲ್ಲಿ ಇದ್ದೀರಾ, ಇಲ್ಲಿ ನೀರು ಓಹೋ, ಸೊ ಅದೊಂದು ಮೇಜರ್ ರೀಸನ್. ನಿಜವಾಗ್ಲೂ ನೀರಂದ್ರೆ ಈಗ ಟ್ಯಾಂಕರ್ ಹಾರ್ಡ್ ವಾಟರ್ ಅಲ್ವಾ, ಸೊ ಇಲ್ಲಿರೋದು ಹಾರ್ಡ್ ವಾಟರ್ ಅಲ್ಲ. ಸೊ ಹಾಗಾಗಿ ಕೂದಲು ರಫ್ ಆಗೋದಾಗಲಿ, ಕೂದಲು ಉದುರೋದಾಗಲಿ, ಇದೆಲ್ಲ ತುಂಬ ಕಾಮನ್. ಡ್ಯಾಂಡ್ರಫ್ ಆಗಲಿ, ಇಟ್ಸ್ ಅಗೇನ್ ಅ ವೆರಿ ಕಾಮನ್ ಸಿಂಪ್ಟಮ್ ಆಫ್ ಹಾರ್ಡ್ ವಾಟರ್. ನಾವು ಸೆಕೆಂಡ್ಲಿ ಅದ್ರ ಜೊತೆಗೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಹೆರಿಡಿಟ್ರಿ ಇಶ್ಯೂಸ್ ಇರ್ಬೋದು, ಅನುವಂಶೀಯ ಅಂತೀವಲ್ಲ. ಸೊ ನಮ್ಮ ಮನೆಯಲ್ಲಿ ನಮ್ಮ ತಂದೆಗಿರ್ಬೋದು, ತಾಯಿಗಿರ್ಬೋದು, ಯಾರಿಗಾದ್ರೂ ಕೂದಲು ಉದುರೋದು ಜಾಸ್ತಿ ಆಗಿದ್ರೆ ಅದು ನಮ್ಮಲ್ಲಿ ಕೂಡ ಕಾಣಿಸುತ್ತೆ. ಇನ್ನು ಕೆಲವು ಸಾರಿ ಇಟ್ ಕ್ಯಾನ್ ಬಿ ಅ ನ್ಯೂಟ್ರಿಷನಲ್ ಪ್ರಾಬ್ಲಮ್ ಆಲ್ಸೋ. ಸುಮಾರು ಜನಗಳಿಗೆ ಏನೋ ದೇ ಮೈಟ್ ಬಿ ಡೆಫಿಷಿಯೆಂಟ್ ಇನ್ ಐರನ್ ಆಗಲಿ, ವೈಟಮಿನ್ ಡಿ ಆಗಲಿ, B12 ಆಗಲಿ. ಸೊ ಈ ಥರ ತುಂಬ ಡೆಫಿಷಿಯನ್ಸಿ ಇರುವಾಗ ಕೂದಲು ಕೂಡ ಜಾಸ್ತಿ ಉದುರುತ್ತೆ. ಹೆಣ್ಮಕ್ಳಲ್ಲಿ ರಕ್ತಸ್ರಾವ ಆಗೋದಾಗಲಿ, ಅವರಲ್ಲಿ ಜಾಸ್ತಿ ಹಿಮೋಗ್ಲೋಬಿನ್ ಕಮ್ಮಿಯಾಗಿ ಅದು ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನು ಕೆಲವು ರೀಸನ್ಸ್ ಅಂದರೆ ಪಾರ್ಲರಲ್ಲಿ. ಸೊ ಪಾರ್ಲರಲ್ಲಿ ಟೂ ಮಚ್ ಆಫ್ ಸ್ಟೈಲಿಂಗ್ ಆಗಲಿ, ಅಥವಾ ಸ್ಟ್ರೇಟನಿಂಗ್, ಪರ್ಮಿಂಗ್ ಆಗಲಿ, ಟೂ ಮಚ್ ಆಫ್ ಕಲರಿಂಗ್, ಇದೆಲ್ಲ ಮಾಡೋದ್ರಿಂದ ಕೂಡ ಕೂದಲು ಜಾಸ್ತಿ ಇದಾಗುತ್ತೆ. ದೀಸ್ ಡೇಸ್ ವಿಚ್ ಇಸ್ ವೆರಿ ಅಪ್ಕಮಿಂಗ್ ನನಗನ್ಸೋ ಮಟ್ಟಿಗೆ ಅಂದರೆ ಟೂ ಮಚ್ ಆಫ್ ಪ್ರೋಟೀನ್ ಇಂಟೇಕ್, ಟೂ ಮಚ್ ಆಫ್ ಕೀಟೋ ಡಯಟಿಂಗ್. ಅದರಲ್ಲಿ ಕಾರ್ಬೋಹೈಡ್ರೇಟ್ಸೇ ಇರಲ್ಲ. ಸೊ ಕಾರ್ಬೋಹೈಡ್ರೇಟ್ಸ್ ಆರ್ ರಿಕ್ವೈರ್ಡ್ ಫಾರ್ ಹೇರ್ ಗ್ರೋತ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಪೋರ್ಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬೇಕು ಫಾರ್ ಸೆಲ್ಯುಲರ್ ಗ್ರೋತ್ ಆಫ್ ಆರ್ ಹೇರ್ ಫಾಲಿಕಲ್ಸ್. ಸೊ ಅದು ಕಾರ್ಬೋಹೈಡ್ರೇಟ್ ಸ್ವಲ್ಪ ಪೋರ್ಷನಲ್ಲೂ ಕೂಡ ತೊಗೊಳ್ಳದೇ ಇದ್ದರೆ ಬರೀ ಕೀಟೋ ಡಯಟಲ್ಲಿ ಬೆಳೀತಾ ಇರೋ ಕೂದಲು ಸತ್ತೋಗುತ್ತೆ. ಸೊ ಹಾಗಾಗಿ ಲಿಟಲ್ ಬಿಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಗುಡ್ ಅಮೌಂಟ್ ಆಫ್ ಪ್ರೋಟೀನ್, ಸ್ವಲ್ಪ ವೈಟಮಿನ್ಸ್ ಇರೋ ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಇದೆಲ್ಲ ಬ್ಯಾಲೆನ್ಸ್ ಡಯಟ್ ಇಸ್ ಇಂಪಾರ್ಟೆಂಟ್. ಸೊ ಇದೆಲ್ಲ ತುಂಬ ಮೇಜರ್ಲಿ ರೀಸನ್ಸ್ ಅಂದರೆ ಇದೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.